ನಾನು ಮನೆ ಬಿಟ್ಟು ಬಂದು 5 ವರ್ಷಗಳೇ ಕಳೆದೋಗಿತ್ತು. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ನಿಂತಿದ್ದೀನಿ. ಬಿಕಾರಿಯಾಗಿ ಬಂದ ನನಗೆ ನನ್ನಣ್ಣ ಪತಿಗೆ ಆಶೀರ್ವಾದದಿಂದ ನಾನು ಮುಟ್ಟುದೆಲ್ಲ ಚಿನ್ನವಾಗಿತ್ತು. ಕೆಟ್ಟು ನಿಂತಿದ್ದ ರಬ್ಬರ್ ಫ್ಯಾಕ್ಟರಿ ಮಾಲೀಕರಾದ ವಸಂತ್ ಅವರು ಪರಿಚಯವಾಗಿತ್ತು. ಲಾಸ್ ಆಗಿ ನಿಂತ ಫ್ಯಾಕ್ಟರಿಯನ್ನ ನನಗೆ ವಹಿಸಿದರು. 3 ಫ್ಯಾಕ್ಟರಿಯ ಆ ಕಾರ್ಖಾನೆಯಿಂದ ಉತ್ತಮ ಲಾಭಾಂಶ ಬಂತು. 3 ಫ್ಯಾಕ್ಟರಿಯ ವಸಂತ್ ಅವರೇ ಇಟ್ಕೊಂಡ್ರು. ನನಗೆ 1 ಫ್ಯಾಕ್ಟರಿಯನ್ನ ವಹಿಸಿದರು. ಕಾರ್ಮಿಕರ ಬೆವರಿನ ಶ್ರಮದಿಂದ ನಾನು ಈಗ ಕೋಟ್ಯಾಧಿಪತಿಯಾಗಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಅತ್ತಿಗೆಯನ್ನು ಭೇಟಿ ಮಾಡಿ ನನ್ನ ಬೆಳವಣಿಗೆ ಬಗ್ಗೆ ಹೇಳಿಕೊಳ್ಳಬೇಕು. ನನ್ನ ಅಕ್ಕನ ಮಗ ಸೂರ್ಯನಿಗೂ ನಾನು ಕಳ್ಳನಲ್ಲ ಅಂತ ಸಾಬೀತುಪಡಿಸಬೇಕು. ದೇವರೇ, ಕೇಳದೆ ಬೇಕಾದಷ್ಟು ಕೊಟ್ಟಿದೀಯಾ, ಆದ್ರೆ ಈ ಕಳ್ಳನೆಂಬುವ ಕಳಂಕದಿಂದ ಮುಕ್ತಿ ಮಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೀನಿ. ಮನೆಯ ಶ್ರೀಮಂತನಾಗಕ್ಕೆ ನಾನು ಪಟ್ಟಿರುವ ಶ್ರಮ ಆ ಭಗವಂತನಿಗೆ ಗೊತ್ತು. ವಸಂತ್ ಅವರ ಆಶೀರ್ವಾದದಿಂದ ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ಶ್ರೀಮಂತನಾಗಿ ಮೆರೆಯೋದಿಕ್ಕೆ ವಸಂತ್ ಅವರೇ ಕಾರಣ. ಏಕೋ ಇನ್ನು ಸಂಗೀತ ಅವರು ಕಾಣ್ತಾನೆ ಇಲ್ವಲ್ಲ. ಸಂಗೀತ ಸಂಗೀತ ಎಲ್ಲೋ ಮನೆ ಒಳಗಡೆ ಇರ್ತಾರೆ ಅಂತ ಕಾಣಿಸುತ್ತೆ. ದಯವಿಟ್ಟು ಒಂದ್ ಸ್ವಲ್ಪ ಬೇಗ ಬರಳ್ತೀರಾ? ಓ ಸಂಗೀತ, ಏನ್ ಈ ಕಡೆ? ಏನಾನಂದ್ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ, ಅಂತದೇನಾಯ್ತು? ಯೋಚನೆ ಏನಿಲ್ಲ, ನನ್ನ ಅಣ್ಣ ಅತ್ಯ ನೆನಪಾಗ್ತು ಅಷ್ಟೇ. ಇಲ್ಲ ಇಲ್ಲ, ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನೀವೇನೋ ಮುಚ್ಚುಮರೆ ಮಾಡ್ತಿದ್ದೀರಾ, ಅದೇನಂತ ಹೇಳಿ. ಸಂಗೀತರೇ, ನನ್ನ ಅಣ್ಣ ಅದಕ್ಕೆ ನೆನಪಾಗ್ತು ಅಷ್ಟೇ. ಹೌದು, ನಿಮ್ಮ ಅಣ್ಣ ಅದಕ್ಕೆ ಜೊತೆ ನೀವಿಲ್ವೇನೋ? ನೀವೇನಾರು ಅವರಿಂದ ದೂರ ಇದ್ದೀರಾ? ಯಾವುದೋ ಒಂದು ಸಂದರ್ಭ ಸುಳಿಯಲ್ಲಿ ಸಿಕ್ಕಿ ನಾವು ದೂರವಾಗಿದ್ದೆವು. ಅವರು ಖಂಡಿತ ಅವರ ಈಗ ನೋಡಬೇಕೆಂಬ ಆಸೆಯಾಗಿತ್ತು. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡ್ಕೊಡ್ತಾರೆ. ಸಂಗೀತವರೇ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ. ನನ್ನ ಅಣ್ಣ ಅದಕ್ಕೆ ನನ್ನ ಹೃದಯದಲ್ಲಿ ಇದ್ದಾರೆ, ಖಂಡಿತ ಸಿಕ್ಕೇ ಸಿಗ್ತಾರೆ. ಆದಷ್ಟು ಬೇಗ ನಿಮ್ಮ ಅಣ್ಣ ಅದಕ್ಕೆ ಸಿಕ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಪ್ರಾರ್ಥನೆ ಆ ದೇವರಲ್ಲಿ ತಲುಪಿ ನನ್ನ ಅಣ್ಣ ಅದಕ್ಕೆ ಒಂದಾದ್ರೆ ಸಾಕು. ನಿಮ್ಮ ತಂದೆ ಆಶೀರ್ವಾದ, ನಿಮ್ಮ ಒಳ್ಳೆ ಗುಣ ಇರುವಾಗ ಖಂಡಿತ ನನ್ನ ಅಣ್ಣ ಅದಕ್ಕೆ ಸಿಕ್ಕೇ ಸಿಗ್ತಾರೆ. ನಿಮ್ಮ ಅಭಿಮಾನಕ್ಕೆ ನಾನು ಎಂದಿಗೂ ಚಿರುಋಣಿ. ಸಂಗೀತರೇ, ಅಂದಾಗೆ ಅದೇನಂತ ಅಂದಾಗೆ ನಾನು ನಿಮ್ಮ ಹತ್ರ ಒಂದು ಅದೇನು ಹೇಳಿ, ಖಂಡಿತ ಮಾಡೇ ಮಾಡ್ತೀನಿ. ಏನಿಲ್ಲ, ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ. ನೀವು ನಿಮ್ಮ ಅಭಿಪ್ರಾಯ ಹೇಳಿದ್ರೆ. ಸಂಗೀತರೇ, ನಿಮ್ಮ ತಂದೆ ವಸಂತರು ಒಪ್ಪಬೇಕಲ್ಲ? ಇಲ್ಲ, ನನ್ನ ತಂದೆ ನನ್ನ ಇಷ್ಟಕ್ಕೆ ನಡ್ಕೋತಾರೆ. ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ಮ
ತಂದೆ ವಸಂತ್ ಅವರು ನನಗೆ ಜೀವನ ಕೊಟ್ಟವರು. ಅವರ ಮಗಳಾದ ನೀವು ನಿಮ್ಮ ಆಸೆಯನ್ನ ನಿರಾಸೆ ಮಾಡೋಕ್ಕಾಗುತ್ತಾ? ನಿಮ್ಮ ಆಸೆನೇ ನನ್ನ ಆಸೆ. ನಾನೆಷ್ಟು ಪುಣ್ಯ ಮಾಡಿದೆ ಅಲ್ವಾ ಆನಂದ್?